4 ಐಟಮ್ ಮಾಡ್ತೀವಿ ಸರ್. ಹಾಂ ಇಡ್ಲಿ, ಬೋಂಡ, ವಡ, ಪಲಾವ್ ರೈಸ್, ಕಾಯಿ ಪಲ್ಯ ಪಲಾವ್. ಹಾಂ ಎಲ್ಲರೂ ಬೇರೆ ದೂರ నుంచి ಬರಂಗಿಲ್ಲ. 4 ಹಳ್ಳಿ ಎಲ್ಲರೂ ತಗ್ಗಿಲ್ಲೇ, ಶೇಖಾಪುರ, ಅಗ್ನಿ, ಸದುಬು, ಮುದ್ನೂರು, ರಾಂಪುರ, ಒಂದು 6 ಹುಡುಗರು ಎಲ್ಲರೂ ಬರ್ತಾರೆ. ಟಿಫಿನ್ ಸೆಂಟರ್ ಇಲ್ಲೆಲ್ಲ ರಾಸಿ ಗೀಸಿ ನಡೆದ್ರಿ. ಮತ್ತೆ ಅಗಿ ಹೆಚ್ಚೋ ಟೈಮ್ನಾಗ ಇವೆಲ್ಲ ಮತ್ತು ಆನಂತರ ಕೆಲವೊಂದು ಕಂಪ್ನಿಗಳು ಬರ್ತಾವ್ರಿ. ಗೊಬ್ಬರ ಕಂಪ್ನಿಯವರೆಲ್ಲ ಇಲ್ಲೇ ನಾಷ್ಟ ಮಾಡ್ತಾರ. ಒಳ್ಳೆ ಟೇಸ್ಟ್ ಆದ್ರಿ. ನಾವು ಪಾರ್ಸಲ್ ಭಾಳ ಹೋಗ್ತೀವಿ. ಒಳ್ಳೆ ಟೇಸ್ಟ್ ಆದ್ರಿ, ಒಳ್ಳೆ ರುಚಿ ಅದ. ಹಂಗೇನ ಜಾಸ್ತಿ ಮಸಾಲೆ ಪದಾರ್ಥನ ಬಳಸಂಗಿಲ್ಲ. ಚಲೋ ಕ್ವಾಲಿಟಿ ಮಾಡ್ತಾರೆ. ಇಲ್ಲೆಲ್ಲ ಇಡ್ಲಿ ತೋತೀವಿ, ಬೋಂಡ ತೋತೀವಿ, ವಡೆ ತೋತೀವಿ, ರೈಸ್ ತೋತೀವಿ. ರೈಸ್ನು ಭಾಳ ಚೆನ್ನಾಗಿ ಮಾಡ್ತಾರೆ, ಸಾಂಬಾರ್ನು ಚೆನ್ನಾಗಿ ಮಾಡ್ತಾರೆ. ಶ್ರೀ ಸಾಯಿ ದುರ್ಗಾ ಭವಾನಿ ಆಂಧ್ರ ಹೋಟೆಲ್ ರೀ. ಇಲ್ಲಿ ಟಿಫಿನ್ಸ್ ಊಟ ಸಿಗುತ್ತೆ ಇಲ್ಲಿ. ಎಲ್ಲ ಚೆನ್ನಾಗದ. ನಮ್ಮ ಮನುಷ್ಯರು ಕೂಡ ನಮ್ಗೆ ಮೇನು ಬಿಗ್ನಿಸ್ ಅಲ್ರಿ. ಅವ್ರು ಬಂದ ಮೇಲೆ ಅಸಲ್ ರೆಡ್ ಅನ್ನೋದೇ ಅನ್ನಂಗಿಲ್ರಿ. ಬರೇ ಕಾಕ ತಾತ ಅಂಕಲು ಇದೇ ರೀ. ಅಷ್ಟು ಪರಿಚಯ ಆಗ್ಬಿಟ್ಟಿರ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಓಕೆ. ನಮಸ್ಕಾರ ವೀಕ್ಷಕರೇ, ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದ ಒಂದು ದಾಸಿಮಯ್ಯನ ನಗರದಲ್ಲಿದ್ದೀನಿ. ಇದು ಹುಣಸಗಿಯಿಂದ ಕೆಂಬಾವಿಗೆ ಹೋಗ್ತಕ್ಕಂತಹ ದಾರಿಯ ಮಧ್ಯಭಾಗದಲ್ಲಿ ಬರ್ತದೆ. ಇಲ್ಲಿ ಗದ್ದೆಯ ಮಧ್ಯಭಾಗದಲ್ಲಿ ಒಂದು ಹೋಟೆಲ್ ಅಂತಕ್ಕಂಥ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೀನಿ. ಇಲ್ಲೊಂದು ವೆರಿ ಇಂಟ್ರೆಸ್ಟಿಂಗ್ ಕತೆ ಸಿಗುತ್ತೆ. ಇದು ಆಂಧ್ರದಿಂದ ಕರ್ನಾಟಕಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತಹ ಕುಟುಂಬದ ಕಥೆಯನ್ನು ಹೇಳಲಿಕ್ಕೆ ಹೋಗ್ತೀನಿ. ಬನ್ನಿ ವೀಕ್ಷಕರೇ, ನೇರವಾಗಿ ಈ ಹೋಟೆಲಿಗೆ ಹೋಗಿ. ಈ ಹೋಟೆಲ್ನ ಹೆಸರು ಸಾಯಿ ಹೋಟೆಲ್ ಅಂತೇಳಿ. ಇವರು ಸಾಯಿ ಬಾಬನ ಒಂದು ಆರಾಧಕರು. ಈ ಭವಾನಿ ಆಂಧ್ರ ಮೀಲ್ಸ್ ಆ್ಯಂಡ್ ಟಿಫಿನ್ ಸೆಂಟರ್ ಅಂತ ಹೇಳಿ ಮಾಡಿದ್ದಾರೆ. ಇವ್ರನ್ನ ಮಾತಾಡಿಸಿ ಇವರ ಬದುಕಿನ ಕಥೆಯನ್ನು ಹೇಳಲಿಕ್ಕೆ ಹೋಗ್ತೀನಿ. ವೆಲ್ಕಮ್ ಟು ಲೈವ್ ಬುಕ್ ಕನ್ನಡ ವೀಕ್ಷಕರೇ. ಬನ್ನಿ, ಗದ್ದೆಯ ಮಧ್ಯಭಾಗದಲ್ಲಿ ನೀವು ಕೇಳ್ತೀರಾ, ಈಗ ಜನ ದಟ್ಟಣೆ ಇರ್ತಕ್ಕಂತಹ ಹೋಟೆಲ್ಗಳೇ ಜಲ್ದಿ ನಡೆಯಲ್ಲ. ಅಂಥದ್ರೊಳಗೆ ಇದು ಇಲ್ಲಿ ಯಾವುದು ಸುತ್ತಮುತ್ತಲು ಒಂದು 4-5 ಮನೆ ಅಷ್ಟೇ ಇರೋದು. ಅಲ್ಲಿ ಈ ಸುತ್ತಲೂ ಇರೋದು ಗದ್ದೆಗಳೇ ಕಾಣಸಿಗ್ತವೆ. ಆದರೆ ಗದ್ದೆಗಳ ಮಧ್ಯದಲ್ಲಿ ಈ ಹೋಟೆಲ್ ಮಾಡಿಕೊಂಡು ಇವ್ರು ಬದುಕೆ ಕಟ್ಕೊಂಡಿದ್ದಾರೆ. ಇಲ್ಲಿ ವ್ಯಾಪಾರ ಆಗುತ್ತಾ? ಬನ್ನಿ, ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ. ಬನ್ನಿ, ಇಲ್ಲಿ ನೋಡಿ, ಶ್ರೀ ಸಾಯಿ ದುರ್ಗಾ ಭವಾನಿ ಆಂಧ್ರ ಟಿಫಿನ್ ಸೆಂಟರ್ ಅಂತೇಳಿ ಮಾಡಿದ್ದಾರೆ. ಇವರು ಸಾಯಿ ಬಾಬನ ಆರಾಧಕರು. ಒಳಗೊಂದು ಗುಡಿ ಥರನೇ ಮಾಡ್ಕೊಂಡ್ಬಿಟ್ಟಾರ. ಬರ್ರಿ, ಇದ್ರ ಕುರಿತು ಎಲ್ಲ ಹೆಚ್ಚಿನ ಮಾಹಿತಿಯನ್ನು ಅವ್ರನ್ನ ಕೇಳಿ ಪಡೆದುಕೊಳ್ಳೋಣ. ಬನ್ನಿ. ಅನಂತೆ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡಿಕೊಡ್ರಿ, ಆಮೇಲೆ ನಿಮ್ಮ ಹೋಟೆಲನ್ನು ಪರಿಚಯ ಮಾಡಿಕೊಡ್ರಿ ನಮಗೆ. ನಮ್ಮ ಹೆಸರು ಮನೋಜ್ ಅಂತ ಸರ್. ಇದು ದಾಸಮನಗರ್ ಮುದ್ನೂರು ಅಂತ ಊರು. ನಮ್ಮ ಹೋಟೆಲ್ ಬಂದ್ಬಿಟ್ಟು ಶ್ರೀ ಸಾಯಿ ದುರ್ಗಾ ಭವಾನಿ ಆಂಧ್ರ ಹೋಟೆಲ್ ರೀ. ಟಿಫಿನ್ಸ್ ಊಟ ಸಿಗುತ್ತೆ ರೀ ಇಲ್ಲಿ. ಇಲ್ಲಿ ಫೇಮಸ್ ಅಂದರೆ ಬೋಂಡ ರೀ. ಬೋಂಡ ಮತ್ತು ಪಲಾವ್ ಇಲ್ಲೇ ಜಾಸ್ತಿ ಫೇಮಸ್ ರೀ ಇಲ್ಲಿ. ಅಕ್ಕಪಕ್ಕ ವಿಲೇಜಸ್ನಿಂದ ಬರ್ತಾರೆ ಭಾಳ ನಮ್ಗೆ. ಇದು ಫೇಮಸ್ ನೋಡ್ರಿ. ಓಕೆ. ಈ ಯಾಕೆ ಇಲ್ಲಿ ಆಂಧ್ರದಿಂದ ಬಂದು ಇಲ್ಲಿ ಮಾಡಿದ್ರಿ? ಇಲ್ಲ ರೀ, ಅಂದರೆ ಇಲ್ಲೇ 20 ವರ್ಷ ಆಯ್ತು ರೀ ನಾವು ಬಂದು. ಎಲ್ಲದು ಮಾಡ್ತಿದ್ವಿ. ಮತ್ತು ಇದು ಇಲ್ಲಿ ನಾಷ್ಟ ಫಸ್ಟ್ ಒಂದು ಕರೋನಾಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದ್ದೀವಿ. ಅದು ಹಂಗಾಗಿ ಫೇಮಸ್ ಆಗಿ ಹೆಸರು ಬಂದದ್ರಿ. ಹಂಗೆ ಇಲ್ಲಿ ಭಾಳ ಹೋಟೆಲ್ ಇದಾವ್ರಿ, ಬಟ್ ಹಂಗೆ ಈ ಜಾಸ್ತಿ ಫೇಮಸ್ ಆಗಿದ್ರಿ. ಅಲ್ಲ, ಇಲ್ಲಿ ಸುತ್ತಮುತ್ತಲು ಯಾವ ಮನೆ ಇಲ್ಲ, ಏನಿಲ್ಲ? ಏನಿಲ್ಲ. ಇಲ್ಲಿ ಗದ್ದೆಯ ಮಧ್ಯದಲ್ಲಿ, ತೋಟದ ಮಧ್ಯದಲ್ಲೇ ಐತಿದು. ಹೌದ್ರಿ. ಇಲ್ಲಿ ವ್ಯೂ ಮತ್ತೆ ಚಲೋ ಇರ್ತದ್ರಿ. ಎಲ್ಲ ಭಾಳ ಮಂದಿ ಲೈಕ್ ಮಾಡ್ತಾರೆ. ಜಾಬ್ ಮಾಡೋ ಬರ್ತಾರ, ಮತ್ತೆ ಬ್ಯಾಂಕ್ ಎಂಪ್ಲಾಯೀಸ್ ಬರ್ತಾರ. ವೀಕ್ಲಿ ಎಲ್ಲ ಲೈಕ್ ಆಗುತ್ತೆ ರೀ ಇಲ್ಲೆಲ್ಲ ಬಂದು ಇಲ್ಲೇ ಮಾಡಿ ಹೋಗ್ತಾರ. ಹಾಂ ರೀ. ನೋಡೋಣ ಏನೇನು ಮಾಡಿರಿ. ಎಲ್ಲ ಬರ್ರಿ. ಸಾಯಿಬಾಬಾ ಮನೆ ದೇವ್ರಿ, ನಮ್ಮ ಮನೆ ದೇವರು. ಹಾಗೆ ಪೂಜಾ ವೀಕ್ಲಿ ಥರ್ಸ್ಡೇ ಇದು ಮಾಡ್ತಾರೆ. ಸ್ಪೆಷಲ್ ಪೂಜೆ ಇರುತ್ತೆ. ಪೂಜೆ ಇರುತ್ತೆ. ಹೀಗೆ ವೆಂಕಟೇಶ್ವರ ಸ್ವಾಮಿ ಮಾಡ್ತಾರೆ. ವೆಂಕಟೇಶ್ವರ ಸ್ವಾಮೀಜಿಗಳು. ಇವ್ರ ಹೆಸರ ಮೇಲೆ ನೀವು ಇಲ್ಲಿ ಟಿಫಿನ್ ಸೆಂಟರ್ ಮಾಡಿರಿ. ಏನೇನಿರುತ್ತೆ ಬೆಳಗ್ಗೆ ತಿಂಡಿ? ಇದು ಮೈಸೂರು ಬೋಂಡ.
ಮೈಸೂರು ಬೋಂಡ ಇರುತ್ತೆ ರೀ. ಇದು ಮೈಸೂರು ಬೋಂಡ. ಹಾಂ ರೀ ಬೋಂಡ. ಮತ್ತು ಇಡ್ಲಿ ಇರುತ್ತೆ ರೀ. ಇಡ್ಲಿ. ಹಾಂ ರೀ. ಮತ್ತು ಪಲಾವ್ ರೀ. ಪಲಾವ್. ಪಲಾವ್ 3 ಐಟಮ್ಸ್. ವಡ ಮತ್ತೆ ಇರುತ್ತೆ. ವಡ. ಹಾಂ ರೀ. ಇದೇನು ಸ್ಪೆಷಲ್ ಬೇರೆ ಟೈಪಲ್ಲಿ ಐತಲ್ಲ, ಬೇರೆ ಕಡೆಗೆ ಆಂಧ್ರ ಟೈಪ್ ರೀ ಇದು ವಡ. ಆಂಧ್ರ ಟೈಪ್. ಆಂಧ್ರ ಟೈಪ್. ಏನೇನು ರೇಟ್ ಏನೇನು ಕೊಡ್ತೀರಿ? ಎಲ್ಲ ನಾಷ್ಟ ಸೇಮ್ ರೀ. 40 ರೂಪಾಯಿ. 40 ರೂಪಾಯಿ. 40 ರೂಪಾಯಿ ಪ್ಲೇಟ್ ಬಂದ್ರೆ ಬೋಂಡ 6 ಪೀಸ್ ಬರುತ್ತೆ. 6 ಪೀಸು. ಇಡ್ಲಿ 4 ಪೀಸ್ ಬರುತ್ತೆ. ಇಡ್ಲಿ 4 ಪೀಸು. ವಡ 2 ಪೀಸ್ ಬರುತ್ತೆ. 40 ರೂಪಾಯಿ. 40 ರೂಪಾಯಿ. ರೈಸ್ ಏನೇ ತೊಗೊಂಡ್ರು 40 ರೂಪಾಯಿ. 40 ರೂಪಾಯಿ ರೀ. ಏನು ತೊಗೊಂಡ್ರೆ ರೈಸು ಕೂಡ ರೈಸ್ ಕೂಡ ಸೇಮ್ ರೀ. ಓಕೆ. ಮಧ್ಯಾಹ್ನ ಊಟ ಇರುತ್ತೆ ರೀ. ಅದು ಚಪಾತಿ ಊಟ ಇರುತ್ತೆ. ಚಪಾತಿ ಊಟ. ರೊಟ್ಟಿ ಊಟ ಏನಿಲ್ಲ? ರೊಟ್ಟಿ ಊಟ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ರೀ, ಮಾಡೋಣ. ಚಪಾತಿ ಊಟ ಕೊಡ್ತೀರಿ? ಹಾಂ ರೀ. ಈಗ ಊಟದ್ದು ಏನು ಚಾರ್ಜ್ ತೊಗೋತೀರಿ? 90 ರೂಪಾಯಿ ರೀ. 90 ರೂಪಾಯಿ ಊಟ. ಏನೇನು ಕೊಡ್ತೀರಿ ಹೇಳ್ರಿ ಅದ್ರಾಗ? ಚಪಾತಿ ರೀ, 2 ಚಪಾತಿ, ಕಾಯಿಪಲ್ಯ, 1 ಕಾಯಿಪಲ್ಯ ರೀ, ಬೇಳೆ, ಸಾಂಬಾರು, ಸಾಂಬಾರು, ಚಟ್ನಿ ರೀ, ರೋಟಿ ಚಟ್ನಿ ನಾವು ಆಂಧ್ರ ಟೈಪ್, ಪಾಪಡ್ ರೀ, ಮೊಸರು. ಓಕೆ. ಆಂಧ್ರ ಸ್ಪೆಷಲ್ ಮಾವಿನಕಾಯಿ ಚಟ್ನಿ ಅಂತ ಇರುತ್ತೆ, ಸಿಗುತ್ತೆ ನಮ್ಮಲ್ಲಿ ಸಿಗುತ್ತೆ ರೀ. ಈ ಸೀಸನಿಗೆ ಸಿಗುತ್ತೆ ರೀ. ಹಾಂ ರೀ. ಈಗ ಬೇಕಂದ್ರಿಗೆ ಸೇಲು ಕೂಡ ಮಾಡ್ತೀರ? ಮಾಡ್ತೀವಿ ರೀ. ಹಾಂ ರೀ. ಆಂಧ್ರದ್ದು ಅಂದರೆ ಒಟ್ಟು ಮಾವಿನಕಾಯಿ. ಮಾವಿನಕಾಯಿ ಸ್ಪೆಷಲ್ ರೀ. ಇದು ಸೀಸನ್ ವೈಸ್ ಇರುತ್ತೆ ರೀ. ಅದು ಈ ಮೇ ತಿಂಗಳಿನಲ್ಲಿ ಬರುತ್ತೆ ರೀ. ಅದು ಸ್ಟಾರ್ಟ್ ಆಗುತ್ತೆ. ಮೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲ್ ಅದು ಕೊಯ್ಯೋದು ಅದೆಲ್ಲ ಸ್ಪೆಷಲ್ ಇರುತ್ತೆ ರೀ. ವಿಡಿಯೋ ಮಾಡಿದರೆ ಚಲೋ ಇರ್ತದೆ. ಹಾಂ ರೀ. ಅವನ್ನ ಸಪ್ರೇಟಾಗಿ ಆರಿಸ್ಬಿಟ್ಟು ಮಾವಿನಕಾಯಿ ಚಟ್ನಿಗಂತಾನೆ ಕಾಯಿ ಇರ್ತಾವ್ರಿ. ಸ್ಪೆಷಲ್ ಕಾಯಿ ಇರ್ತಾವ್ರಿ. ಅದ್ರದ್ದೇ ಮತ್ತೆ ಸಪ್ರೇಟ್ ಇದ್ರೆ ಕೆಟ್ಟೋಗುತ್ತೆ ರೀ. ಅದ್ರದ್ದೇ ಸಪ್ರೇಟ್ ಕಾಯಿ ಇರ್ತಾರೆ. ಒಂದೇ ಗಿಡ ಬೇರೆ ಬೇರೆ ಗಿಡದ ಹಾಕ್ಬಾರ್ದ್ರಿ. ಅದು ಹಣ್ಣಿನ ಕಾಯಿ ಅಂತ ಇರ್ತದ, ಬೇರೆ ಬೇರೆ ಚಟ್ನಿ ಕಾಯಿ ಇರ್ತದ. ಅದು ಈ ವರ್ಷ ಸೇಲ್ ಮತ್ತೆ ಇರುತ್ತೆ. ಅದು ಏನು ರೇಟ್ ಕೊಡ್ತೀರಿ? ಹೆಂಗೆ ಕೆಜಿ ಅದೆಲ್ಲ ಚಟ್ನಿ? ಅದು ಡಿಪೆಂಡ್ ರೀ. ಅಂದ್ರೆ ಇವಾಗ 400 kg ಮಾರ್ತಾ ಇದೀವಿ ರೀ. ಅಂದ್ರೆ ಎಲ್ಲ ಕ್ವಾಲಿಟಿ ಎಲ್ಲ ಇರುತ್ತೆ. ಇಲ್ಲಿ ಬಂದ್ರೆ ನೀವು ಮಾವಿನಕಾಯಿ ಚಟ್ನಿ ಕೂಡ ಕೊಡ್ತೀರಿ? ಕೊಡ್ತೀರಿ. ಓಕೆ. ಸ್ವಲ್ಪ ನೋಡೋಣ ರೀ, ಅದು ಒಳಗಿದ್ರೆ ತೋರಿಸ್ತೀನಿ. ಬರ್ರಿ ಸರ್, ಬರ್ರಿ. ఒకసారి ಯೂಟ್ಯೂಬ್ ವಿಡಿಯೋಲಿ వచ్చారు. ಬರ್ರಿ ಸರ್. ಹಾಂ ರೀ. ಇದು ಮಾವಿನಕಾಯಿ ಚಟ್ನಿ ಅಂದರೆ ಎಲ್ಲ ಮಾಹಿತಿ ನಮ್ಮ ಅಜ್ಜಿಯವ್ರಿಗೆ, ಮಮ್ಮಿಯವ್ರಿಗೆ ಗೊತ್ತಿರ್ತದ್ರಿ ಎಲ್ಲ. ಇದು ಅವ್ರು ಹಾಕ್ತಾರಂತೆ? ಅವರೇ ಹಾಕ್ತಾರೆ. ಎಲ್ಲ ನಾಷ್ಟ ಮತ್ತು ಟಿಫಿನ್ಸ್ ಎಲ್ಲ ಅವ್ರದ್ದೇ ರೀ. ನಾವೆಲ್ಲ ಟಿಫಿನ್ ಸೆಂಟರ್ ಮೇಂಟೈನ್ ಮಾಡ್ತೀನಿ ರೀ. ಈಗ ಉಳಿಕೆ ಮಾವಿನಕಾಯಿ ಚಟ್ನಿ ಎಲ್ಲ ನಿಮ್ಮ ತಾಯಿ ಅವ್ರದ್ದೆಲ್ಲ. ಅಜ್ಜಿ ಅಜ್ಜಿ ತಾಯಿ ಇಬ್ರು ಬರ್ರಿ ಸರ್, ಬರ್ರಿ. ನಮ್ಮ ಮಮ್ಮಿ ಅವ್ರಿ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ. ಅಜ್ಜಿ ಅವಮ್ಮ ಹಾಂ, ಆರಾಮದಿರಿ ಅಕ್ಕ? ಏನು ನಿಮ್ಮ ಹೆಸರು? ವೇಣು ರೀ. ವೇಣು. ಏನು ನೀವು ಹೇಳಿದ್ರೆ ನಿಮ್ಮ ಮಗ ಮಾವಿನಕಾಯಿ ಚಟ್ನಿ ಸ್ಪೆಷಲ್ ಆಂಧ್ರ ಮಾವಿನಕಾಯಿ ಚಟ್ನಿ ಅಂದರೆ ನಮ್ಮ ಕಡೆ ಕರ್ನಾಟಕದಲ್ಲಿ ಭಾಳ ಫೇಮಸ್ಸು. ನಿಮ್ಮ ಮಾವಿನಕಾಯಿ ಚಟ್ನಿ ತಿನ್ಬೇಕಂತ ಆಸೆ ಇರುತ್ತೆ. ಅದೇನು ಸ್ಪೆಷಲ್? ಹೆಂಗೆ ಹಾಕ್ತೀರಿ ಅದನ್ನೆಲ್ಲ? ಅದು ಮಾರ್ಚ್, ಏಪ್ರಿಲ್, ಮೇ ತಿಂಗಳದಾಗ ಸೀಸನ್ ರೀ ಅದು. ಮಾವಿನಕಾಯಿ ಅಂದರೆ ಆಂಧ್ರ ಸ್ಪೆಷಲ್ ರೀ ಅದು. ಅಂದ್ರೆ ಸ್ಪೆಷಲ್. ಹೆಂಗೆ ಆಯ್ಕೆ ಮಾಡ್ಕೋತೀರಿ ಕಾಯಿನ? ಯಾವ ಥರ ತಯಾರು ಮಾಡ್ತೀರಿ ಹೇಳ್ರಿ ಅದ್ರ ಬಗ್ಗೆ? ತಯಾರಂದ್ರೆ ದೊಡ್ಡ ಆಗ್ಬೇಕ್ರಿ ಕಾಯ, ಭಾಳ ದೊಡ್ಡ ಅಂದ್ರೆ ಅದೇ ಕಾಯಿ ಬಳ್ಬೇಕ್ರಿ. ಆದ್ಮೇಲೆ ಸಾರ್ಸಿಬಿ, ಶೇಂಗೆಣ್ಣೆ ಹಾಕ್ಬೇಕ್ರಿ. ಶೇಂಗೆಣ್ಣು, ಸಾರ್ಸಿಬಿ, ಖಾರ, ಉಪ್ಪು ಎಲ್ಲ ಕಲ್ಸ್ರಿ ಮೇ ತಿಂಗಳದಾಗ ಇಡ್ತಿ ಬೇಯಿಸಿರ್ತದ್ರಿ ಅದು. ನಮಸ್ತೆ ಅಮ್ಮ. ನಮಸ್ತೆ. ಆರಾಮಿದ್ದೀರಿ? ಆರಾಮ್. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಾವು ಮಂಗಾದೇವಿ ರೀ ನಮ್ಮ ಹೆಸರು. ನಾವು ನಮ್ಮ ತಾಯಿಯವರು ಇದ್ದಾನೆ ಮಾವಿನಕಾಯಿ ಚಟ್ನಿ ನಮಗೂ ಭಾಳ ಮಾಡ್ತೀವಿ. ನಿಮ್ಗೆ ಕಲಿಸ್ಕೊಟ್ಟಿದ್ದು ನಿಮ್ಮ ತಾಯಿಯವರು? ನಮ್ಮ ತಾಯಿಯವರು. ಈಗ ನಿಮ್ಮ ಮಗಳಿಗೆ ಕಲಿಸ್ಕೊಟ್ಟಿರಿ? ನಮ್ಮ ಮಗಳಿಗೆಲ್ಲ ಕಲಿಸ್ಕೊಟ್ಟಿವಿ. ಅವರು ಮಾಡಿ ಮಾರಕತ್ತಾರ್ರಿ. ಈಗ ಮೇ ತಿಂಗಳದಾಗ ಮಾಡ್ತೀವಿ ರೀ. ಮೇ ತಿಂಗಳದಾಗ ಮಾಡೋದು? ವರ್ಷಕ್ಕೆ ಒಂದೇ ಸರಿ ಮಾಡೋದು? ಸರಿ. ಅವೆಲ್ಲ ಕ್ವಾಲಿಟಿ ಹಾಕಿ ಚಲೋ ವರ್ಷ ಚಲೋ ಇರ್ತದೆ ಸರ್. ಹೆಂಗೆ ಪ್ರೊಸೆಸ್ ಹೆಂಗಿರುತ್ತೆ ಅದು? ಹೆಂಗೆ ಮಾಡ್ತೀರಿ? ಅದೇ ಕಾಯಿ ಸಣ್ಣವೇ ಕಟ್ ಮಾಡ್ಬೇಕು ಸರ್ ಮೊದಲ. ಈ ಸಾದ್ಬೆ ಪುಡಿ ಮಾಡ್ಬೇಕ್ರಿ. ಖಾರ ಪುಡಿ, ಸಾದ್ಬೆ, ಇವಿ ಬೆಳ್ಳುಳ್ಳಿ, ಶೇಂಗೆಣ್ಣೆ ಚೆಲ್ಲೋದ್ರಿ. ಅಜ್ಜಿನ ಒಲ್ ತರ್ತೀವ್ರಿ. ಶೇಂಗದ ಎಣ್ಣೆನೇ ಹಾಕ್ಬೇಕು ಅದಕ್ಕೆ, ಚೆನ್ನಾಗಿರುತ್ತೆ, ಕೆಡೋದಿಲ್ಲ? ಇಲ್ರಿ, ವರ್ಷಿದ್ರೂ ಹಂಗೆ ಇರ್ತದ್ರಿ. ಮೆಂತಿ, ಬೆಳ್ಳುಳ್ಳಿ,
ಇವು ಶೇಂಗೆಣ್ಣೆ, ಖಾರ, ಉಪ್ಪು, ಈ ಮಾವಿನಕಾಯಿ ಇವೆಲ್ಲ ಕಲಿಸ್ತೀವಿ ಸರ್. ಕೊಲ್ತೆ ಅದು ಎಲ್ಲ ಕೊಲ್ತೆ ಇರ್ತದೆ ಸರ್. ಅದು ನಾಲ್ತಿ ಇರ್ತದ, ಒಂದು ಅಳತೆ ಇರುತ್ತೆ. ಅದೇ ಡಬ್ಬಿ ಅಳತೆ ಮಾಡಿ ಸರಿಯಾದ ಪ್ರಮಾಣದಲ್ಲಿ ಹಾಕ್ತೀರಿ, ಒಂದು ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ. ಅದು ಒಂದು 4 ಸೇರು ಪೀಸ್ ಹಾಕ್ತೀವಿ ಸರ್. 1-2 ಕಿಲೋ ಎಲ್ಲ ಕಲಿಸಿದ್ದು ಹಾಕ್ತೀವಿ. ಓ, ಅಳತೆ ಮಾಡ್ಲಿಕ್ಕೆ ಇದೆ, ಇದರಿಂದನೇ ಅಳತೆ ಎಲ್ಲ. ಇದ್ರಾಗ ಚಪಂಡಿ ಅದು ಪೂರ ಇದೇ ತುಂಬಾ ಮಾವಿನಕಾಯಿ ಪೀಸ್ ಹಾಕ್ತಿವಂತ ಸರ್. ಇದಾಗ ಅರ್ಧ ಎಲ್ಲ ಕಲಿಸಿದ್ದು ಹಾಕ್ತೀವಿ. ಅರ್ಧ 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 ಹಾಕ್ತೀರಿ. ಅರ್ಧ ಎಲ್ಲ ಪುಡಿ ಕಲಿಸಿದ್ದು ಎಲ್ಲ ಕಲಿಸ್ತಾವ್ರಿ ಮೊದಲೇ. ಆಮೇಲೆ ಇದು ಕಲಿಸಿ ಇದು ಕಲಿಸಿ ಎಣ್ಣೆ ಹಾಕಿ ಡಬ್ಬಿಗೆ ತುಂಬಿಡ್ತೀವಿ. ಎಣ್ಣೆ ಕಾಸ್ಬೇಕಾ ಅಥವಾ ಹಾಗೆ ಹಾಕ್ಬೇಕು? ಎಲ್ಲ ಹಸಿವ್ರಿ, ಹಸಿದೆ ಹಾಕ್ಬೇಕು, ಎಣ್ಣೆ ಕಾಸ್ಬಾರ್ದು. ಇಲ್ಲ ಸರ್, ಕಾಸೋದಿಲ್ರಿ. ಇದು ಒಂದಿನ ಬಿಟ್ಟ ಮೇಲೆ ಅವು ಮತ್ತೆ ಇವತ್ತು ಮಾಡಿ ಅದ್ರಾಗ ಹಾಕ್ತೀವಲ್ರಿ ಡಬ್ಬ ಸರ್. ನಾಳೆ ಒಂದು ಬಿಟ್ಟು ನಾಡದ ಮತ್ತೆ ಕಲಿಸ್ಬೇಕು, ತಿರುಗಿಸ್ಬೇಕು. ಕಲಿಸಿ ಅವಾಗ ಯಾರು ಬೇಕು ಹೋಯ್ತಾರೆ. ಎಲ್ಲೆಲ್ಲಿ ಕಳಿಸ್ತೀರಿ ನೀವು ಮಾವಿನಕಾಯಿನ, ಚಟ್ನಿನ? ಚಟ್ನಿ ಬೆಂಗಳೂರು, ಹೈದರಾಬಾದ್, ಅಮೆರಿಕಾನು ಬೇರೆ ದೇಶಕ್ಕೂ ಬೇರೆ ಕಳಿಸಿದ್ದೀರಿ. ದೇಶಕ್ಕೆ ಕಲಿಸ್ತಾವ್ರಿ. ಸೂಪರ್. ನಿಮ್ಮ ಮಾವಿನಕಾಯಿ ಚಟ್ನಿ ಬೇರೆ ದೇಶಕ್ಕೂ ಹೋಗುತ್ತೆ. ಸರಿ, ಈಗ ಈ ಮಾವಿನಕಾಯಿ ಚಟ್ನಿಯಲ್ಲಿ ಇದು ಒಂದೇ ಮಾಡ್ತೀರಾ ಅಥವಾ ಬೇರೆ ಬೇರೆ ಯಾವ ಚಟ್ನಿಗಳನ್ನ ಮಾಡ್ತೀರಾ? ಮಾಡ್ತೀನಿ. ಟೊಮೊಟೊ ಚಟ್ನಿ, ಆಮೇಲೆ ಚಟ್ನಿ, ನಿಂಬೆಹಣ್ಣು ಚಟ್ನಿ ಫೇಮಸ್ ರೀ ಮಾಡ್ತೀರಿ? ನಮ್ದು. ಅಲ್ಲನೇ ಅಲ್ಲ ಭಾರಿ ಫೇಮಸ್ ಆಗೈತೆ ಸರ್. ಎಲ್ಲ ಕಡೆ ಹೋಗ್ತದೆ ಸರ್ ಅದು ಚಟ್ನಿ. ಅಲ್ಲ ಚಟ್ನಿ, ಟೊಮೆಟೊ, ಈ ಮಾವಿನಕಾಯಿ 3 ಚಟ್ನಿ ಅಲ್ಲಿ ಬೇರೆ ದೇಶಕ್ಕೆ ಹೋಗ್ತದೆ ಸರ್. ಈಗ ಸದ್ಯಕ್ಕೆ ನಿಮ್ಮಲ್ಲಿ ಯಾವ್ಯಾವ ಚಟ್ನಿಗಳು ಅದಾವ್ರಿ? ಈ ಸದ್ಯಂದೇ ನಮ್ಮಲ್ಲಿ ಇದಾದ್ರಿ ಟೊಮೆಟೊ ಆದ್ರಿ, ಟೊಮೊಟೊ ಚಟ್ನಿ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಟ್ನಿ ಇನ್ನ ಆದ್ರಿ. ಈಗ ಮಾಡ್ತಾವ್ರಿ ಮತ್ತೆ ಏಪ್ರಿಲ್ ಮೇ ತಿಂಗಳು ಈಗ ಸ್ಟಾರ್ಟ್ ಮಾಡ್ತೀರ? ಈಗ ಕಡಿಮೆ ಇದೆ, ತೋರಿಸ್ತೀರಿ? ಎಲ್ಲಿ ತೋರಿಸಿ. ಇದು ಸರ್ ಇದು ಮಾವಿನಕಾಯಿ ಚಟ್ನಿ. ಚಟ್ನಿ ಸರ್. ಈ ರೀತಿ ಎಣ್ಣೆ ತೇಲ್ಬೇಕು ಮೇಲೆ, ಹೌದು ಸರ್. ಅಂದ್ರೆ ಕೆಡಂಗಿಲ್ಲ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ವರ್ಷ ಇದ್ರೂ ಹಿಂಗೆ ಇರ್ತದೆ ಸರ್, ಏನಾಗಲ್ರಿ. ಭಾರಿ ಚಲೋ ಟೇಸ್ಟ್. ಇದನ್ನ ಕಾಳಜಿ ಮಾಡೋದು ಒಂದು ವಿಧಾನ ಹೇಳ್ಕೊಡ್ರಿ. ನಮ್ ಕೆಲವರು ಹಳ್ಳಿಯೊಳಗ ಈಗ ಮಾವಿನಕಾಯಿ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ. ಕೆಲವರು ಹಳ್ಳಿಯೊಳಗೆ ಹಾಕಿರ್ತಾರ, ಅದನ್ನ ಕೆಡಬಾರ್ದಂದ್ರೆ ಅದನ್ನ ಏನು ಮಾಡ್ಬೇಕು? ಯಾವ ಥರ, ಏನು ಅದಕ್ಕೆ ಟ್ರಿಪ್ಸ್ ಅದಾವ? ಏನಾರು ಇದ್ರೆ ಹೇಳ್ರಿ, ಟಿಪ್ಸ್ ಹೇಳ್ರಿ. ಅದು ಸರ್, ಅದು ತುಂಬಾ ಹಾಕ್ಯಂಬಂದ್ರೆ ಸರಿ. ಅದು ಮಾವಿನಕಾಯಿ ತುಂಬಾ ಕಟ್ ಮಾಡಿ ಪೀಸಸ್ ಅದ್ರ ತುಂಬಾ ಇರ್ಬೇಕ್ರಿ. ಅದು 1/2 kg ಮೆಣಸಿನ್ಕಾಯಿ ರೀ, 1/2 kg ಸಾರ್ಸಿಬಿ, ಒಂದು 1/2 kg ಉಪ್ಪು ಇನ್ನೂ ಸ್ವಲ್ಪ ಕಡಿಮೆ ಪರವಾಗಿಲ್ಲ ರೀ, ನೋಡಿ ಹಾಕ್ಬೋದ್ರಿ. ಅದು ಬೆಳ್ಳುಳ್ಳಿ ಸ್ವಲ್ಪ ಇಷ್ಟ್ರಿ, ಮೆಂತಿ. ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಹಾಕಲ್ಲ. ಒಂದು ಹಾಕೇಬೇಕ್ರಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಟ್ನಿಗೆ ಬೆಳ್ಳುಳ್ಳಿ ಮೆಂತಿ ಟೇಸ್ಟ್ ಹಾಕ್ಲೇಬೇಕು. ಹಾಕ್ಲೇಬೇಕ್ರಿ. ಇಷ್ಟ ಇಲ್ಲ ಅಂದ್ರೆ ತೆಗೆದು ಬಿಡ್ತಾರ್ರಿ. ನಮ್ ದೇವ್ರಂದ್ರೆ ಭಾಳ ಪ್ರೀತಿ ರೀ. ತಾಯಿನೇ ಕುಂದಿರ್ಸವ್ರಿ ಮನೆಗ. ತಾಯಿ ಇದ್ದಾರೆ? ತಾಯಿ ಅಂದ್ರೆ ಯಾರು? ದುರ್ಗಮ್ಮ ತಾಯಿ. ಎಲ್ಲಿ ತೋರ್ಸಂತ. ಎಷ್ಟು ಕಷ್ಟ ಆಗಲ್ರಿ, ಆ ತಾಯಿ ಆದಂತ ನಂಬಿಕೆ ನಮ್ಗೆ. ಎಷ್ಟೋ ಕಷ್ಟ ರೀ ನಮ್ಗೆ, ಏನೇನೋ ಆ ತಾಯಿ ನೋಡ್ಕೊಂಡಿದ್ರಲ್ಲಿ ಎಲ್ಲ. ಆ ತಾಯಿ, ಆ ತಾಯಿನ ಮೇಲೆ ನಾವು ಭಾರ ಹಾಕಿ ಇವಾಗ ಅಮ್ಮ ಅಪ್ಪ ಹುಡುಗರು ಎಲ್ಲ ತಾಯಿನ ಮೇಲೆ ನಂಬಿಕೆ ಇಟ್ಟಿವ್ರಿ ನಾವು. ನೀವೆಷ್ಟು ವರ್ಷ ಆತ್ರಿ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಆಂಧ್ರದಿಂದ? ನಾವು ಚಿಕ್ಕ ವಯಸ್ಸದಾಗ ಬಂದ. ಚಿಕ್ಕ ವಯಸ್ಸಿನಾಗ ಬಂದ್ಬಿಟ್ಟು ನನಗೆ 5 ವರ್ಷ ರೀ. ರಾಯಚೂರು ಬಂದವ್ರೆ ಮೊದಲು. ಅಲ್ಲೇ ಹೊಲ ಎಲ್ಲ ತಗೊಂಡಾರ್ರಿ. ನೀರಾವರಿ ಸರಿ ಬಂದಿಲ್ರಿ, ಅದ್ರ ಸಲುವಾಗಿ ಎಲ್ಲ ಹೊಲ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದ್ಬಿಟ್ಟು. ಇಲ್ಲಿ ಏನೇನು ಮಾಡಿದ್ರಿ? ಇಲ್ಲಿ ಬದುಕು ಕಟ್ಕೊಂಡ್ರ? ಇಲ್ಲಿ ಚೆನ್ನಾಗಾಗಿದೆ? ಇಲ್ಲಿ ಹೊಲ ಮಾಡೇವ್ರಿ, ಒಂದು 60-70 ಎಕರೆ ಹೊಲ ಮಾಡೇವ್. ಸ್ವಂತದ್ದು? ಸ್ವಂತ ಅಲ್ರಿ, ಲೀಸ್ ಬಾಡಿಗೆ ಮಾಡಿ, ಇದು ಲೀಸಿಗೆ ಲೀಸ್ ಮಾಡೇವ್ರಿ. ಅದೇನು ವರ್ಕೌಟ್ ಆಗಿಲ್ರಿ.
ಮತ್ತು ನಾವು ರಾಯಚೂರು ಹುಡುಗರು ಸ್ಟಡಿ ಸಲುವಾಗಿ ಹೋಗ್ಯಾವ್ರಿ 5-6 ವರ್ಷ ಅಲ್ಲೇ ಇದ್ದಾವ್ರಿ. ಇಲ್ಲ ಅಪ್ಪ ಅಮ್ಮವರು ಹೋಟ್ಲ್ ಇಟ್ಟೇರಿ. ಮತ್ತು ಅವರು ಆಗಲ್ಲ ಅಂತ ನಾವು ಬಂದ್ಬಿಟ್ಟೇವ್ರಿ ಇಲ್ಲಿ ರಾಯಚೂರು. ಇಲ್ಲಿಗೆ ಬಂದ್ಬಿಟ್ಟು ಈಗ ಈ ಅಮ್ಮ ನಿಮ್ಗೆ ಏನೇನು ಕರುಣೆ ಮಾಡಿದ್ದಾರ? ಏನೇನು ಒಳ್ಳೇದು ಮಾಡಿದ್ರು? ಒಳ್ಳೇದಂದ್ರೆ ಅವರೇ ರೀ ನಮ್ಗೆ. ಈಗ ತಾಯಿ ತಂದೆ ಅಲ್ರಿ, ದೇವ್ರಿದ್ದಂಗೆ ರೀ ನಮ್ಗೆ ಅವರು. ಯಾರು? ನಮ್ಮ ತಂದೆ ತಾಯಿ ನಮ್ಗೆ. ತಂದೆ ತಾಯಿ. ನಾವಿಬ್ರು ಹೆಣ್ಮಕ್ಳೇ ರೀ, ಗಂಡಲ್ರಿ ಅಪ್ಪವ್ರ ಅಮ್ಮವ್ರಿಗೆ. ನಾವು ಹೆಣ್ಮಕ್ಳೇನ ಗಂಡು ಮಕ್ಳೇನ ನಾವೇ ರೀ. ಬರೇ ನಿಮ್ಮ ತಂದೆ ತಾಯಿಗೆ ಬರೀ ಹೆಣ್ಮಕ್ಳು? ಹೆಣ್ಮಕ್ಳೇ ರೀ. ಎಷ್ಟು ಜನ ಹೆಣ್ಮಕ್ಳು? ಇಬ್ಬರು ಗಂಡು ಮಕ್ಳು ಆಗಲಿಲ್ಲ. ಆಗ್ಲಿ. ಈಗ ನೀವೇ ಗಂಡು ಮಕ್ಳ ತರ ನಿಂತು ಅವ್ರನ್ನ ಅವರೇ ನಮ್ ನೋಡ್ಕೊಳಕತ್ನಾರ್ರಿ. ಅವರೇ ನಿಮ್ಮ ನೋಡಕತ್ತಾರ? ಅವರೇ ನೋಡ್ಕೊಳಕತ್ನಾರ್ರಿ. ಆ ತಾಯಿ ಇದ್ದಾಗ ನಮ್ಗೆ ಧೈರ್ಯ ರೀ. ಈಗ ತಾಯಿನೇ ನಿಮ್ಗೆ ಧೈರ್ಯ. ಧೈರ್ಯ ರೀ. ಎಲ್ಲ ನಿಮ್ಗೆ ಕರುಣೆ ಮಾಡ್ಯಾರ, ಎಲ್ಲ ಕೊಟ್ಟಾರ. ಮಾಡನ್ರಿ. ಯಾವಾಗ್ಲೂ ಏನನ್ನ ಕಷ್ಟ ಕಾಲ ಬಂದದ್ರಂದ್ರೆ ತಾಯಿ ನೀವ್ ಆದ ಅಂದ್ರೆ ನಮ್ಗೆ ಅಷ್ಟು ಧೈರ್ಯ ರೀ. ಬನ್ನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಮನೆ ಇದನ್ನು ತೋರಿಸಿದ್ರಿ, ಖುಷಿ ಆಯ್ತು. ವರ್ಷ ಮ್ಯಾಗ ಆಯ್ತ್ರಿ. ಏನಮ್ಮ? 23 ವರ್ಷ ಆಯ್ತು ಇದು ಕಟ್ಟಿ. ಇದು ಜಳ ಆಗಲ್ವಾ ಮನೆ? ಅಂದ್ರೆ 4-5 ವರ್ಷಕ್ಕೊಂದ್ಸತಿ ಇದು ಆಪು ಆರ್ಸ್ಬೇಕು. ಮೇಲೆ ಆಪ್ ಹಾಕಿರಿ. ಎಸಿ ಇದ್ದಂಗೆ ಇರ್ತದೆ. ಬೇಸಿಗೆಯಲ್ಲಿ ಕೂಡ ನಿಮ್ ತಣ್ಣ ಇದೆ. ಅದೇ ನೋಡ್ರಿ ಎಷ್ಟು ಕೋಲ್ಡ್ ಐತಿ ಇಲ್ಲಿ. ಎಲ್ಲ ಬೇರೆ ಮನೆಗಳಾದ್ರ ಸ್ವಲ್ಪ ಅಲ್ಲಿ ಜಳ ಇರುತ್ತೆ. ಹೌದ್ರಿ. ಬರ್ರಿ, ತುಂಬಾ ಚೆನ್ನಾಗೈತಿ ನಿಮ್ಮ ಮನೆ. ಇದು ಕೋಲ್ಡ್ ಇರೋ ಕಾರಣ ಆಪ್. ಈ ಆಪ್. ಅಮ್ಮ ಏನ ಮಾಡಕತ್ತಾರಲ್ಲ? ಒಡ ಮಾಡಕತ್ತಾರ. 20 ವರ್ಷ ಆಯ್ತು ಸರ್ ನಾವು ಬಂದು. ಇಲ್ಲಿ ನಮ್ಮ ಸತೀಶ್ ನಮ್ಮ ಮನೆ. ಈ ಜಾಗ ನಿಮ್ದೇ ಸ್ವಂತದ? ಈಗ ಇಲ್ರಿ, ನಮ್ಮ ಸತೀಶ್ ಅವ್ರದಿದೆ ಬಾಡಿಗೆ. ಮಗಿದ್ದಂಗ್ರಿ ನಮ್ ಸತೀಶ್. ಅಷ್ಟೇ ನಮ್ಗೆ ಏನನ್ನ ಪ್ರಾಬ್ಲಮ್ ಬಂದನು ಅವರೇ ಕರ್ತವ್ರಿ ಬಾಳ. ಯಾರು? ಇವ್ರು ನಮ್ ಸತೀಶ್ ರೀ. ಇವ್ರು ಎಷ್ಟು ಜಮೀನು ಕೊಟ್ಟಾರ್ರಿ ಇವ್ರು ನಿಮ್ಗೆ ಇರ್ಲಿಕ್ಕೆ ಇಲ್ಲಿ? ನಮಸ್ಕಾರ ಸರ್, ನಮ್ಮ ಹೆಸರು ಸತೀಶ್ ಅಂತೇಳಿ ಸರ್. ಇವರು ನಮ್ಮ ಇಲ್ಲಿ 20 ವರ್ಷ ಆಯ್ತು ಸರ್ ಬಂದು. ಇಲ್ಲೇ ಫಸ್ಟಿಗೆ ಹೊಲ ಮಾಡ್ತಿದ್ರು ಸರ್, ಲೀಜಿಗೆ ಹಾಕೊಂಡು ಊರನ್ನೋರ್ದು. ಈಗ ಸ್ವಂತ ಹೋಟೆಲ್ ಮಾಡ್ಕೊಂಡಿದ್ದಾರೆ ಸರ್. ಹೋಟೆಲ್ ಮಾಡ್ತಾಯಿದ್ದಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ತಾರೆ ಸರ್. ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಇಷ್ಟು ಇಂತಿಷ್ಟು ಅಂತ ಕೊಡ್ತಾರೆ ಸರ್. ಹೌದು ಸರ್. ಇವರು ಅಲ್ಲದೆ ಮತ್ತೆ ಬೇರೆಯವರು ಎಲ್ಲ ಅದಾರೆ ಸರ್, ಆಂಧ್ರಲಿಂದ ಬಂದವರು. ಅವ್ರಿಗೆ ಮತ್ತೆ ಬೇರೆ ಕಡೆಯಿಂದ ಬಂದವ್ರು ಇದ್ದಾರೆ ಸರ್. ಎಲ್ಲರಲ್ಲಿ ಇವ್ರದ ಬಗ್ಗೆ ಏನು ಹೇಳ್ತೀರಿ? ಇವ್ರ ಬಗ್ಗೆ ಸರ್, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಇವರು ಹೋಟೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಚೆನ್ನಾಗಿದ್ದಾರೆ. ದುಡಿಬೇಕನ್ನೋದು ಇದೆ ಸರ್. ಅವರಿಗೆ ಕೆಲಸ ಮಾಡ್ಬೇಕನ್ನೋದು ಭಾಳ ಇದೆ ಸರ್. ಮತ್ತಲ್ಲದೆ ಟೇಸ್ಟಾಗಿ ಅಡುಗೆ ಮಾಡ್ತಾರೆ ಸರ್. ಟೇಸ್ಟಿಯಾಗಿ ಏನೋ ಟಿಫನ್ ಅದು ಮಾಡ್ತಾರೆ ಸರ್. ಇಲ್ಲಿ ಈ ಸುತ್ತಮುತ್ತ ಊರಾಗೆಲ್ಲ ಹೆಸರಾಗಿದೆ ಸರ್. ನಮ್ಮ ಕ್ಯಾಂಪ್ದಾಗ ಹನುಮನ್ ದೇವರು, ತಾಯಿ ದುರ್ಗಮ್ಮ ತಾಯಿ ಯಾರು ಸರ್, ಅವದ್ದೇ ಸರ್ ನಮ್ಗೆ ಧೈರ್ಯ. ಹೌದಾ? ಅಂದ್ರೆ ನಮಗೂ ಭಾಳ ಪ್ರೀತಿ. ಅವರು ನನಗೂ ಎಲ್ಲ ಧೈರ್ಯ ಕೊಟ್ಟು ಇಲ್ಲಿ ನಿಂದ್ರಾಕ ಆಂಜನೇಯ ಸ್ವಾಮಿ ನನಗೂ ಹೌದಲ್ಲ ಧೈರ್ಯ ಕೊಟ್ಟನ್ ಸರ್. ಹನುಮನ್ ದೇವ್ರ ಅಂದ್ರೆ ನನಗೂ ಭಾಳ ಇಷ್ಟ. ಅಷ್ಟು ನಡ್ಕೋತೀರಿ ಇಲ್ಲಿ? ಎಲ್ಲಿ ಹೋಗ್ಬೇಡ, ನೀವು ಇಲ್ಲೇ ಇರು, ನಿನಗೆ ನಾನು ತೋರಿಸ್ತೀನಿ ದಾರಿ. ಇವರೆಲ್ಲರೂ ಶಾಲೆ ಅಂತ ಅದಂತ ಹುಡುಗರಿಗೆ ಹೋದ್ರು ಸರ್. ನಾವು ಇಲ್ಲೇ ಇರ್ತೀನಿ ಸರ್. ಏನು ಮಾಡಬೇಕು, ಏನು ನಾವು ಹೆಂಗೆ ಬದುಕಬೇಕಂತ ಯೋಚನೆ ಮಾಡಿ ದಿನ ನಾನು ಹನುಮನ್ ದೇವರು ಗುಡಿಗೆ ಹೋಗಿದ್ದಾನೆ ಸರ್. ಹೋಗಿದ್ಮೇಲೆ ಅವರು ನನಗೆ ನೀನೇನು ಹೋಗಬೇಡ ಎಲ್ಲಿಗೆ, ಇಲ್ಲೇ ಇರಮ್ಮ ನೀವು, ನಾನು ದಾರಿ ತೋರಿಸ್ತೀನಿ ನಿನಗೆ. ನನಗೆ ಒಂದು ದಿನ ಇದ್ದಾಗ ಬಂದನ್ರಿ ಕಲ್ಲು ಹನುಮನ್ ಕನಸಲ್ಲಿ ಬಂದು ಹೇಳಿದ್ರಾ ಹನುಮಂತೇವ್ರು? ಓ ಸೂಪರ್ ಅಮ್ಮ. ನೀವು ಎಲ್ಲಿ ಹೋಗ್ಬೇಡಮ್ಮ, ನೀವು ಇಲ್ಲೇ ಇರಿ, ಇಲ್ಲೇ ಇರಿ ಅಂತ ಹೇಳಿದ್ರು. ಅವಾಗಿಂದ ಇಲ್ಲೇ ಇದ್ದೀರಿ. ಒಳ್ಳೇದಾಗಿದೆಯಾ? ನಮ್ಗೆ ಅವಾಗಿನಿಂದ ಇಲ್ಲಿ ನಮ್ಗೆ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ನಮಗೂ ಇಬ್ರು ಇರೇ ರೀ ಮಕ್ಕಳು. ಇನ್ನೊಬ್ರು ಅಕ್ಕ ಎಲ್ಲಿದ್ದಾರೆ? ಅವ್ರು ಕಂಬೈದಾಗ ಇರ್ತಾರೆ ಸರ್. ಯಾವ ಊರಲ್ಲಿ? ಕಂಬೈ ಕೆಂಬಾವಿಯಲ್ಲಿ ಇರ್ತಾರೆ. ಅಲ್ಲಿ ಅವರು ಸಪ್ರೇಟ್ ಮನೆ ಮಾಡ್ಕೊಂಡವ್ರೆ. ಚೆನ್ನಾಗಿದ್ದಾರಾ? ಅವ್ರು ಚೆನ್ನಾಗಿದ್ದಾರೆ. ಇದನ್ನೆಲ್ಲ ಹೆಂಗ್ ಪ್ರಿಪರೇಷನ್ ಮಾಡ್ತೀರಿ ಹೇಳ್ರಿ, ಇದ್ರ ಬಗ್ಗೆ ಯಾವಾಗ ತಯಾರು ಮಾಡ್ತೀರಿ, ಎಷ್ಟೆಲ್ಲ ಹೇಳಿ.
ಈ ಬೋಂಡಾದಿ ಸರ್ ಮುಂದೆ ಮೊಸರು ಇಟ್ಟು ಕಲ್ಸ್ಕೋಬೇಕು ಸರ್ ಸಾಯಂಕಾಲ 4 ಗಂಟೆಗೆ ಹಾಲು ಕಾಸಿ ಮೊಸರು ರೆಡಿ ಮಾಡ್ಬೇಕು ಸರ್. ಮೊಸರು ಆದ್ಮೇಲೆ ಇದು ಇಟ್ಟು ಕಲ್ಸ್ಬೇಕು ಸರ್. ಸಾಯಂಕಾಲ 4 ಗಂಟೆಗೆ ಎಲ್ಲ ಉಪ್ಪು ಸಾಲ್ಟ್ ಸೋಡಾ ಹಾಕ್ಬಿಟ್ಟು ರಾತ್ರಿ ಒಂದ್ ರಾತ್ರಿ ಕಳಿಬೇಕು, ಕಲ್ಸ್ಬೇಕು. ಅವಾಗ ಅಂದ್ರೆ ಬಂಡ ಬರಲ್ಲ ಸರ್. ಅವಾಗ ಕಲ್ಸಿದ್ ಬಿಟ್ಟು ಬಂಡ ಬರಲ್ರಿ. ಹೀಗೆ ಮಾಡಿ ಪ್ರಿಪೇರ್ ಮಾಡ್ತೀವಿ ಸರ್. ಸರಿ ಅಮ್ಮ, ಸರಿ, ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ ರೀ. ನಮಸ್ಕಾರ. ಏನು ನಿಮ್ಮ ಹೆಸರು ರೀ? ನನ್ನ ಹೆಸರು ಸೈಯದ್ ಅಂತ ಹೇಳ್ರಿ. ಏನು ಹೇಳ್ತೀರಿ ಈ ಸಾಯಿ ಟಿಫಿನ್ ಸೆಂಟ್ರಲ್ಲಿ? ಚಲೋ ಅದ್ರಿ ಟಿಫಿನ್ ಸೆಂಟರ್. ಇಲ್ಲೆಲ್ಲ ರಾಸಿ ಗೀಸಿ ನಡೆದು ಅಂದ್ರಿ. ಮತ್ತೆ ಅಗಿ ಹಚ್ಚೋ ಟೈಮ್ನಾಗ ಇವೆಲ್ಲ ಮತ್ತು ಆನಂತರ ಕೆಲವೊಂದು ಕಂಪ್ನಿಗಳು ಬರ್ತಾವ್ರಿ. ಗೊಬ್ಬರ ಕಂಪ್ನಿಯವರೆಲ್ಲ ಇಲ್ಲೇ ನಾಷ್ಟ ಮಾಡ್ತಾರ. ಚಲೋ ನಾಷ್ಟ ಆದ್ರಿ, ಒಳ್ಳೆ ಕ್ವಾಲಿಟಿ ಅದ. ಇಡ್ಲಿ ಅದ, ಮತ್ತು ಆನಂತರ ವಡ ಅದ್ರಿ. ಇತ್ತಿತ್ಲು ವಡ ಮಾಡ್ಯಾರ. ಮೊದಲು ಬೋಂಡ ಇತ್ತು, ರೈಸ್ ಅದ. ಸುತ್ತಮುತ್ತಲು ಮತ್ತೆ ಇಲ್ಲಿ ಹಳ್ಳಿ ಜನ ಬರ್ತಾರೆ, ತೆಗ್ಗಳ್ಳಿ, ಶಾಖಾಪುರ ಆ ಕಡೆ ಜನ. ಒಳ್ಳೆ ಟಿಫಿನ್ ಅದ್ರಿ, ಒಳ್ಳೇದ. ಮತ್ತು ಆನಂತರ ಪಾರ್ಸಲ್ನು ಭಾಳ ಹೋಗ್ತಾರೆ ಇಲ್ಲಿ. ಒಳ್ಳೆ ಟೇಸ್ಟ್ ಅದ್ರಿ. ನಾವು ಪಾರ್ಸಲ್ ಭಾಳ ಹೋಗ್ತಾರೆ, ಒಳ್ಳೆ ಟೇಸ್ಟ್ ಅದ್ರಿ, ಒಳ್ಳೆ ರುಚಿ ಅದ. ಏನ್ ಹಂಗೇನ ಜಾಸ್ತಿ ಮಸಾಲೆ ಪದಾರ್ಥನ ಬಳಸಂಗಿಲ್ಲ, ಚಲೋ ಕ್ವಾಲಿಟಿ ಮಾಡ್ತಾರೆ. ಏನೇನು ನೀವು ಬಂದ್ರೆ ಏನೇನು ಸೇರ್ತೀರಿ ಇಲ್ಲಿ? ಇಲ್ಲೆಲ್ಲ ಇಡ್ಲಿ ತೋತೀವಿ, ಬೋಂಡ ತೋತೀವಿ, ವಡೆ ತೋತೀವಿ, ರೈಸ್ ತೋತೀವಿ. ರೈಸ್ನು ಭಾಳ ಚೆನ್ನಾಗಿ ಮಾಡ್ತಾರೆ, ಸಾಂಬಾರ್ನು ಚೆನ್ನಾಗಿ ಮಾಡ್ತಾರೆ. ಇದು ಬರೀ ಟಿಫಿನ್ ಆಯ್ತು. ಊಟಕ್ಕೆ ಊಟಕ್ಕೂ ಮಧ್ಯಾಹ್ನದಾಗ ಮಾಡ್ತಾರೆ, ಅಂದ್ರೆ ಸೀಸನ್ ಇದ್ದಾಗ ಮಾಡ್ತಾರೆ. ಇವೆಲ್ಲ ಹಚ್ಚ ಟೈಮ್ನಾಗ ಕವಳಿಗೆ ಹೆಚ್ಚ ಮಷೀನ್ ಬರ್ತಾವಲ್ರಿ, ರಾಶಿ ನಡ್ತಾವ್ರಿ. ಆ ಟೈಮ್ನಾಗ ಒಳ್ಳೆ ಊಟ ಕೊಡ್ತಾರೆ. ಇಲ್ಲಿ ಸ್ಪೆಷಲ್ ಏನು ಇಲ್ಲಿ ಈ ಹೋಟೆಲಲ್ಲಿ? ಸ್ಪೆಷಲ್ ಬೋಂಡ ಇಡ್ಲಿ ರೀ. ಇಲ್ಲಿ ಬೋಂಡ ಇಡ್ಲಿ ರೀ. ಮತ್ತು ಆನಂತರ ಇವ್ರದ್ದೇನು ಚಟ್ನಿ ಅದಲ್ರಿ, ಆ ಚಟ್ನಿ ಭಾಳ ಸ್ಪೆಷಲ್ ಅದ್ರಿ. ನನ್ನ ಹೆಸರು ಶಿವ ಅಂತ ರೀ. ಇಲ್ಲಿ ಡೈಲಿ ಕಸ್ಟಮರ್ ಬರ್ತೀವಿ ರೀ. ಇಲ್ಲೇ ಬಂದು ಜಸ್ಟ್ ಬರ್ತೀರಿ? ನಾವು ಯಡ್ಯಾಪುರ್ಲಿಂದ ಬರ್ತೀವಿ. 5 ಕಿಲೋಮೀಟರ್ ಆಗುತ್ತೆ. ಸುತ್ತಹಳ್ಳಿ ಬರ್ತಾರೆ ರೀ. ಹೌದಲ್ಲ, ಸುತ್ತಹಳ್ಳಿ ಚಲೋ ಮಾಡ್ತಾರೆ. ನೀವೇನು ತಗೋತೀರಿ? ಏನೇನು ಎಲ್ಲ ಹೇಳ್ರಿ. ನಾವು ಬೋಂಡ ತಗೋತೀವಿ, ಇಡ್ಲಿ ತಗೋತೀವಿ, ರೈಸ್ ಫೇಮಸ್ ಅದ. ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ. ಹೌದಾ? ಹ್ಞೂ, ಥ್ಯಾಂಕ್ ಯು. ಬರ್ರಿ, ಈಗ ಈ ಹೋಟೆಲ್ನ ಮುಖ್ಯ ಮಾಲೀಕರು ಇವರು, ಮೂಲ ಸ್ತಂಭ, ಈ ಹೋಟೆಲ್ನ ಸ್ತಂಭ ಇವ್ರು ಮಾತಾಡ್ಸೋಣ. ಬರ್ರಿ, ಹೇಳ್ರಿ ಯಜಮಾನ್ರಿ, ತಮ್ಮ ಪರಿಚಯ ಮಾಡ್ಕೊಂಡು ಏನು ಹೇಳ್ತೀರಿ? 4 ಐಟಮ್ ಮಾಡ್ತೀವಿ ಸರ್. ಇಡ್ಲಿ, ಬೋಂಡ, ವಡ, ಪಲಾವ್ ರೈಸ್, ಕಾಯಿ ಪಲ್ಯ ಪಲಾವ್. ಎಲ್ಲರೂ ಚೆನ್ನಾಗಿರೋದು ಅಂತಾರೆ. ಎಲ್ಲರೂ ಬೇರೆ ದೂರ నుంచి ಬರಂಗಿಲ್ಲ. 4 ಹಳ್ಳಿ ಎಲ್ಲರೂ ತಗ್ಗಿಲ್ಲೇ, ಶಾಖಾಪುರ, ಅಗ್ನಿ, ಸದುಬು, ಮುದ್ನೂರು, ರಾಂಪುರ, ಒಂದು 6 ಹುಡುಗರು ಎಲ್ಲರೂ ಬರ್ತಾರೆ. ಎಲ್ಲ ಚೆನ್ನಾಗದ. ನಮ್ಮ ಮನುಷ್ಯರು ಕೂಡ ನಮಗೆ ಮೇನು ಬಿಗ್ನಿಸ್ ಅಲ್ರಿ. ಅವ್ರು ಬಂದ ಮೇಲೆ ಅಸಲ್ ರೆಡ್ ಅನ್ನೋದೇ ಅನ್ನಂಗಿಲ್ರಿ. ಬರೀ ಕಾಕ ತಾತ ಅಂಕಲು ಇದೇ ರೀ. ಅಷ್ಟು ಪರಿಚಯ ಆಗ್ಬಿಟ್ಟಿರ 6 ಹುಡುಗರು. ಒಂದು ಕುಟುಂಬ ಹಂಗಿರ್ತದ, ಹಂಗೆ ಅದೇ ತರ ಇರ್ತೀವ್ರಿ ನಾವು. ಏನಿದೆಲ್ಲ ಶಕ್ತಿ ಹೆಂಗಿದೆ, ಎಲ್ಲ ನಿರ್ಮಾಣ ಹೆಂಗಾಗ್ತಿದೆ ಅಂತ? ಎಲ್ಲ ದೇವ್ರ ಪರಮಾತ್ಮಂದ್ರಿ. ಈ ಸಾಯಿಬಾಬ್ದು ಮಾಡ್ತೀವಲ್ರಿ ವರ್ಷಕ್ಕೊಮ್ಮಲ್ಲಿ, ಅವರು ನಮ್ಮ ಕೈ ಮೇಲೆ, ನಾವು ಈ ಸತೀಶ್ ಅವರು ಎಲ್ಲ ನಮ್ಮ ಕೈ ಮೇಲೆ ಬರ್ತದೆ ಸರ್. ಅದು ಆ ದೇವ್ರ ರೊಕ್ಕ ಮಾಡ್ತೀವ್ರಿ. ನಿಮ್ಮಂಥವ್ರು ಎಲ್ಲ ಇರಾನ್ ಕೊಡ್ತಾರ ದಿವಸ 500, 1000 ಎಲ್ಲರೂ. ಅಲ್ಲ, ಮೂಲ ನೀವು ಆಂಧ್ರದವರು, ಮತ್ತು ಕರ್ನಾಟಕಕ್ಕೆ ಬಂದು ಕನ್ನಡ ಹೆಂಗೆ ಕಲ್ತ್ಬಿಟ್ರಿ? ಕರ್ನಾಟಕ ಅಂತ ಬಂದು ಕೂಡ 50 ವರ್ಷ ಆಯ್ತು ಸರ್. ಇಲ್ಲಿ ಕರ್ನಾಟಕ ಬಂದು 50 ವರ್ಷ ಆಗಿದ್ರಿ. ನಮ್ಮ ಕರ್ನಾಟಕ ಬಂದ ಮೇಲೆ ಲಗ್ನ ಆಗಿದ್ರಿ ನಮ್ಗೆ. ಕರ್ನಾಟಕ ಬಂದ್ಮೇಲೆ ಅಂತ ರಾಯಚೂರ್ನಾಗ ಇದ್ದೀವ್ರಿ. ರಾಯಚೂರ್ನಾಗ ಒಂದು 20 ವರ್ಷ ಇದ್ದೀವಿ. ಹೊಲ ಫಲ ಅಲ್ಲಿ ತಗೊಂಡಿದ್ದು, ಅಲ್ಲಿ ಬಂದ್ರಿ. ಚೆನ್ನಾಗಿದ್ದೀರಿ ಈಗ? ಚೆನ್ನಾಗಿ. ಇಲ್ಲಿ ಮುದ್ನೂರು ಬಂದು ಕೂಡ 24 ವರ್ಷ ಆಗಿದ್ರಿ. ಬಂದು 24 ವರ್ಷ ಆಗಿದ್ರಿ. ಎಲ್ಲರೂ ಹುಡುಗರು ಹೊಲಗಳು ಮಾಡ್ತಿದ್ವಲ್ರಿ, ಅವ್ರು ದೊಡ್ಡವ್ರಾಗ್ಯಾರ್ರಿ ಹುಡುಗರು. ಎಲ್ಲರೂ ನೌಕರು ಬಂದದ, ಒಬ್ಬೊಬ್ರು ಒಕ್ಕಲ್ತನ ಮಾಡ್ಕೊಂತಾರ ಎಲ್ಲರೂ. ನಾನು ಒಂದು ಮಾತ್ರ ಹೇಳ್ರಿ ಸರ್, ಈ 5 ಹಳ್ಳಿ ಹೇಳ್ನಲ್ರಿ, ಮನೆ ಹುಡುಗರು ಇದ್ದಂಗೆ ರೀ. ಏನು ಪ್ರಾಬ್ಲಮ್ ಇಲ್ರಿ. ಎಲ್ಲ ನಾನು ಒಳಗಿರ್ತೆ ಕೂಡ ತಾತ ಎದಕ್ಕೆ ಬಂದಿಲ್ಲ, ಹೊರಗೆ ತಾತ ಎದಕ್ಕೆ ಬಂದಿಲ್ಲ, ನಂಗೆ ಇದ್ರ ನೋಡ್ತಾರೆ, ಅಷ್ಟು ಕೇಳ್ತಾರೆ. ಫೇಮಸ್ ಆಗ್ಬಿಟ್ಟಿರಿ. ಹಾಂ, ಫೇಮಸ್ ಆಗಿದ್ರಿ. ನಮ್ಮ ಹೋಟೆಲಿಗೆ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು ಹೇಳ್ರಿ? ಲ್ಯಾಂಡ್ ಮಾರ್ಕ್ ಹೇಳ್ರಿ. ಹಿಂಗೆ ರೋಡ್ ಕಂಬಾವಿ, ಹುಣಸಗಿ ರೋಡ್ ಎಲ್ಲ ಹಿಂಗೆ ಇದೇ ರೋಡ್ಗಾದ್ರೆ. ಮುದ್ನೂರಿಂದ ಎಷ್ಟು ದೂರ ಆಗುತ್ತೆ? ಮುದ್ನೂರು 1.5 ಕಿಲೋಮೀಟರ್. 1 ಕಿಲೋಮೀಟರ್. ಓಕೆ, 1.5 ಕಿಲೋಮೀಟರ್ ಆಗ್ತದೆ. ಬರ್ತಾರೆ, ಎಲ್ಲಿದ್ರು ಬರ್ತಾರಲ್ಲ. ಇಲ್ಲಿ ಸುತ್ತಮುತ್ತಲು ಒಂದು ಮನೆ ಇಲ್ಲ, ಮಂದಿಲ್ರಿ. ಗದ್ದೆಯ ಮಧ್ಯದಲ್ಲಿ ಇತ್ತಿದ್ದು.
ಫಸ್ಟು ಗದ್ದೆ ಮಾಡಿ ಕೂಡ ಇಲ್ಲಿ ನಾವು 25 ವರ್ಷ నుంచి ಇವ್ರದೇ ಹೊಲ್ರಿ ಇದು ನಮ್ಮ ಸಾರ್ ಅವ್ರದ್ದು ಇದು. ಮೊನ್ನೆ ಅವ್ರ ಅಪ್ಪರು ಮೊನ್ನೊಂದು ವರ್ಷ ಆಗಿದ್ರೆ ರಿಟೈರ್ ಆಗಿ ನಮ್ಗೆ ಮನೆಯವರು ಇದ್ದಂಗ್ರಿ ಅವ್ರು. ಏನು ಬಾಡಿಗಾಗಲಿ ಯಾವುದಾಗಲಿ ಪ್ರಾಬ್ಲಮೇ ಇಲ್ರಿ ನಮ್ಗೆ. ಅಲ್ಲ ಈಗ ಏನು ಅನಿಸ್ಲಿಲ್ಲ ಗದ್ದೆ ಮಧ್ಯೆ ಮಾಡಿರಿ, ಇಲ್ಲಿ ಗಿರಾಕಿ ಬರ್ತಾವ ಇಲ್ಲೋ ಇದು ಹೆಂಗ ಅಂತ ಯೋಚನೆ ಮಾಡಲಿಲ್ಲ? ಅಷ್ಟು ಒಂದು 2-3 ತಿಂಗಳು ಇದ್ದು ಸರ್. ಆಮೇಲೆ ಸ್ವಲ್ಪ ಬರಂಗ ಡೆವಲಪ್ಮೆಂಟ್ ಆಯ್ತು. ಡೆವಲಪ್ ಆಯ್ತು. ಫಸ್ಟು ಅಲ್ಲಿ ರೋಡ್ಗೆ ಮಾಡಿದ್ರಿ, ಕರೋನಾ ಬಂತಲ್ರಿ. ಆ ಕರೋನಾ ಸಲ ಒಂದು 4 ತಿಂಗಳು ನಡೆಸಿ ಬಂದ್ ಮಾಡಿಬಿಟ್ಟಿವ್ರಿ. ಬಂದು ಮತ್ತು ಊರಾಗ ಗೌಡ್ರ ಹುಡುಗರು ಯಾರಲ್ರಿ ಅಂಕಲ್ ಇಲ್ಲೇ ಮನೆಗೆ ಮಾಡ್ರಿ, ನಾಷ್ಟಾಗ ನಮಗೆ ಪ್ರಾಬ್ಲಮ್ ಆಗಿದೆ, ಎಲ್ಲರೂ ಹೇಳಿದ ಸಲ ಇಲ್ಲೇ ಮನೆ ಮಾಡಿ ಶೆಡ್ ಹಾಕಿ ಇಲ್ಲೇ ನಡೆಸೋಕೆ ನಮಸ್ಕಾರ. 4 ವರ್ಷ.